ಕರ್ತನಾಗಿರುವ ಯೇಸು ಕ್ರಿಸ್ತರ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ವಂದಿಸ್ತಿದ್ದೀವಿ. ಸಹೋದರರೇ, ನೀವೆಲ್ಲರೂ ದೇವರ ಕೃಪೆಯಿಂದ ಕ್ಷೇಮಕರವಾಗಿದ್ದೀರೆಂದು ನಾವು ನಂಬುತ್ತಿದ್ದೀವಿ. ದೇವರ ಆಶೀರ್ವಾದಗಳು, ದೇವರ ಕೊಡುವಂಥ ಆಯುಷ್ಯು ನೀವೆಲ್ಲರೂ ಹೊಂದಿಕೊಂಡು ಸುಕ್ಷೇಮದಿಂದ ಇರಬೇಕೆಂದು ನಾವು ದೇವರನ್ನು ಪ್ರಾರ್ಥಿಸುವವನಾಗಿದ್ದೀವಿ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ಕರ್ತನು ಕೊಟ್ಟಿರುವಂಥ ಅವಕಾಶಕ್ಕಾಗಿ ಕರ್ತನನ್ನು ನಾವು ವಂದಿಸುವವರು ನಾವಾಗಿದ್ದೀವಿ. ಈ ಸಮಯದಲ್ಲಿ ಒಂದು ಪ್ರಸ್ತಾಪವನ್ನು ನಿಮ್ಮ ಕಡೆಗೆ ತರಲಿಕ್ಕೆ ನಾವು ಇಷ್ಟಪಡ್ತಿದ್ದೀವಿ. ದೇವಸ್ಥಾನದಿಂದ ಹೊರಟ ನದಿ ಎಂದು ನಾವು ಈ ಪ್ರಸ್ತಾಪವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ದೇವಸ್ಥಾನದಿಂದ ಹೊರಟ ನದಿ ಅಂದರೆ ದೇವರ ಕಡೆಯಿಂದ ಬರುವಂಥ ನದಿ ಎಂದು ನಮಗೆ ಚೆನ್ನಾಗಿ ಗೊತ್ತುಪಡಿಸೋದು ನಾವು ಆಗಿದ್ದೀವಿ. ಈ ನದಿಯ ಒಂದು ಶ್ರೇಷ್ಠತೆಯನ್ನು ನಾವು ಯೋಚನೆ ಮಾಡುವಾಗ, ಈ ನದಿ ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ಆ ನೀರು ದೇವಸ್ಥಾನದ ಬಳಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವಸ್ಥಾನದಿಂದ ಹೊರಟ ಪ್ರವಾಹವು ದೇವರ ಸಾನ್ನಿಧ್ಯದಿಂದ ಬಂದಿರುವಂಥ ಈ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು, ಅಂದರೆ ಸಮುದ್ರದ ಸಂಗತಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆ ಸಮುದ್ರದ ನೀರು ಉಪ್ಪಾಗಿರುತ್ತದೆ. ಸಮುದ್ರದ ನೀರು ಕುಡಿಯಲಿಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ದೇವರ ಸಾನ್ನಿಧ್ಯದಿಂದ ಹೊರಟಂಥ ನದಿಯ ನೀರು ಸಮುದ್ರಕ್ಕೆ ಸೇರಲು ಅದು ಸಿಹಿಯಾಗಿರ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವವು ಎಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ. ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲೂ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಆದರೆ ಅದರ ಸುತ್ತಣ ಜಾಗವು, ನೆಲವು, ಶೌಲ ಹೊಂಡೆಗಳು ಸಿಹಿಯಾಗುವುದಿಲ್ಲ, ಅವು ಉಪ್ಪಿನ ಗಣಿಯಾಗುವು. ತೊರೆಯ ಎರಡು ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಸಮುದ್ರವು ಅಂದರೆ ಈ ಪ್ರಪಂಚವನ್ನು ಸೂಚಿಸ್ತಾ ಇದೆ. ಈ ಪ್ರಪಂಚ ಲೋಕಕ್ಕೆ ಸಾದೃಶ್ಯವಾಗಿ ಕಾಣ್ತದ. ಜ್ಞಾನಿಯಾಗಿರುವಂಥ ಸೊಲೊಮೋನನು ಈ ಪ್ರಪಂಚವನ್ನು ಸಮುದ್ರಕ್ಕೆ ಹೋಲಿಕೆ ಮಾಡಿದ್ದಾನೆ. ಸಾಗರಕ್ಕೆ ನೆಮ್ಮದಿ ಇಲ್ಲ ಎಂದು ಹೇಳ್ತಾ ಇದ್ದಾನೆ. ಅದು ಮೈಲನ್ನು, ಹೊಲಸನ್ನು ಹೊರಗೆ ತರುವಂಥದ್ದು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸಮುದ್ರದ ಘೋಷೆ ಎಂದು ನಾವು ಹೇಳ್ತಿರ್ತೀವಿ. ನಾವು ಸಮುದ್ರದ ಹತ್ತಿರಕ್ಕೆ ನಾವು ಸಮುದ್ರವನ್ನು ನೋಡಲಿಕ್ಕೆ ನಾವು ಹೋಗ್ತೀವಿ. ಆದರೆ ಅದು ಘೋಷಿಸ್ತಾ ಇರ್ತದೆ, ಸದ್ದು ಮಾಡುತ್ತಾ ಇರ್ತದೆ. ನೀರು ಎಲ್ಲ ಕೂಡ ನೀರೆಲ್ಲ
ಕುಡಿಯೋಕ್ಕೆ ಬರೋದಿಲ್ಲ, ಅದು ಉಪ್ಪು ನೀರಾಗಿದೆ. ಆದರೆ ಈ ಸಮುದ್ರವೆಂಬ ಲೋಕವು ಕೂಡ ಹಾಗೆ ಇದೆ. ಈ ಲೋಕದಲ್ಲಿ ಒಳ್ಳೆಯದು ಯಾವುದಿಲ್ಲ. ಈ ಲೋಕದಲ್ಲಿ ನಾವು ನೋಡಿದರೆ ಒಳ್ಳೆಯದನ್ನು ನೋಡಲಿಕ್ಕೆ ಆಗುವುದಿಲ್ಲ. ಈ ಪ್ರಪಂಚವು ಒಬ್ಬರಿಗೊಬ್ಬರಿಗೆ ಉಪಯೋಗ ಇಲ್ಲದಂಥ ಸ್ಥಿತಿಯಲ್ಲಿರುವಾಗ ಶಾಂತಿ ಇಲ್ಲ. ಸಮುದ್ರಕ್ಕೆ, ಸಾಗರಕ್ಕೆ ಹೇಗೆ ಶಾಂತಿ ಇಲ್ಲವೋ, ಇಲ್ಲಿ ಈ ಪ್ರಪಂಚಕ್ಕೂ ಕೂಡ ಶಾಂತಿ ಇಲ್ಲ. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಶಾಂತಿಯನ್ನು ನಿಮಗೆ ಅನುಗ್ರಹಿಸುತ್ತೇನೆ, ನನ್ನ ಶಾಂತಿಯನ್ನೇ ನಿನಗೆ ಕೊಡ್ತಿದ್ದೀನಿ. ಅದು ಲೋಕವು ಕೊಡುವಂಥದ್ದು ಅಲ್ಲ, ನನ್ನ ಶಾಂತಿಯನ್ನೇ ನಿಮಗೆ ಕೊಡ್ತೇನೆ ಅಂಥೇಳಿ ಯೇಸು ಸ್ವಾಮಿಯವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಈ ಪ್ರಪಂಚಕ್ಕೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಆದ ಕಾರಣ ಇಲ್ಲಿ ನಾವು ಓದಿರುವಂಥ ಸಂಗತಿಗಳಲ್ಲಿ ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ಬಂದಿರುವಂಥ ನೀರು, ಆ ನೀರು ಸಮುದ್ರದಲ್ಲಿ ಮಿಕ್ಸ್ ಆದ ತಕ್ಷಣವೇ, ಸಮುದ್ರದಲ್ಲಿ ಬೀಳಿದ ತಕ್ಷಣವೇ ಆ ನೀರು ಸಿಹಿಯಾಗುವುದು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ನಾವು ಸಮುದ್ರವು ಅಂದರೆ ಈ ಪ್ರಪಂಚ ಅಂತ ಅನ್ಕೊಂಡಿವಿ. ಈ ದೇವಸ್ಥಾನದ ಹೊಸ್ತಲ ಕೆಳಗದಿಂದ ಬಂದಿರುವಂಥ ನೀರು ಏನು ಅಂದರೆ ಕರ್ತನಾಗಿರುವಂಥ ಯೇಸು ಸ್ವಾಮಿ. ಜೀವಕರವಾದಂಥ ನೀರು ನಾನೇ ಎಂದು ಯೇಸು ಸ್ವಾಮಿ ಅವರು ಹೇಳಿದ್ದಾರೆ. ಜೀವಜಲ ಎಂದು ಹೇಳಿದ್ದಾರೆ. ಯೇಸು ಸ್ವಾಮಿ ಅವರು ಹೇಳುವಂಥ ಆ ಮಾತನ್ನು ನಾವು ನೋಡ್ತಿರುವಾಗ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಹೇಳಿದ ಮಾತನ್ನು ನಾವು ನೋಡ್ತಿದ್ದೀವಿ. ಅದು ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಈ ಸಂಗತಿ ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯದಲ್ಲಿ ಇರುವಂಥ ಸಂಗತಿಯನ್ನು ನಾವು ಆಲೋಚನೆ ಮಾಡ್ತಿರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ, ಯಾಕಂದರೆ ಜೀವಕರವಾದ ನೀರು ನಾನೇ ಅಂದನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಜೀವಕರವಾದಂಥ ನೀರು ಯಾರು ಅಂದರೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಕೊಡುವಂಥ ಆ ನೀರನ್ನು ನಾವು ಕುಡಿಯುವಾಗ ನಮ್ಮ ಜೀವನದಲ್ಲಿ ಬೆಳಕನ್ನು ನಾವು ಹೊಂದ್ತೀವಿ, ಜೀವವನ್ನು ಹೊಂದುತ್ತೀವಿ. ನಮ್ಮ ಜೀವನಕ್ಕೆ ನೆಮ್ಮದಿ ಸಿಗುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿರುವಂಥ ಸತ್ತು ಹೋಗಿರುವಂಥ ಎಲ್ಲ ಸಂಗತಿಗಳು ಜೀವಂತವಾಗಿ ಇರಲಿಕ್ಕೆ ಅವಕಾಶ ಇರ್ತದೆ. ಕಾರಣ ಸಹೋದರಿ, ಈ ಸಮಯದಲ್ಲಿ ದೇವರು ಕೊಡುವಂಥ ಶ್ರೇಷ್ಠವಾದಂಥ ಆಶೀರ್ವಾದವನ್ನು ನೀನು ಹೊಂದ್ಕೊಳ್ಬೇಕಂದ್ರೆ ದೇವರ ಮಾತಿಗೆ ನಾವು ಕಿವಿ ಕೊಡಬೇಕಾಗಿದೆ. ಬೈಬಲ್ ಗ್ರಂಥವು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಿದೆ. ಬೈಬಲ್ ಗ್ರಂಥದಲ್ಲಿ ಯೇಸು ಸ್ವಾಮಿ ನಮ್ಮೆಲ್ಲರ ಸಂಗಡ ಮಾತಾಡ್ತಿದ್ದಾನೆ. ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. ಅಯ್ಯೋ, ಸಹಾಯಕ್ಕಾಗಿ ಐಗುಪ್ತವನ್ನು ಸೇರಿ ಅಶ್ವಬಲವನ್ನು ಆಶ್ರಯಿಸುವವರ ಗತಿಯನ್ನು ಏನು ಹೇಳಲಿ. ಅಂದರೆ ಸಹಾಯ ಬೇಕು, ನಮಗೆ ಅವಶ್ಯಕತೆ ಇದೆ, ನಮಗೆ ನೆಮ್ಮದಿ ಬೇಕು, ನಮ್ಮ ಜೀವನವು ಸಿಹಿಯಾಗಿರಬೇಕು, ನಮ್ಮ ಸಂಗತಿಗಳು ಚೆನ್ನಾಗಿರಬೇಕು, ನಾವು ಸೌಖ್ಯವಾಗಿರಬೇಕು. ಅದಕ್ಕಾಗಿ ನಾವೇನು ಮಾಡ್ತಿದ್ದೇವೆ ಅಂದರೆ ಐಗುಪ್ತಿಯನ್ನು ಅಂದರೆ ಲೋಕವನ್ನು ನಾವು ಆಶ್ರಯಿಸ್ತಾ ಇದ್ದೀವಿ. ಲೋಕದ ಕಡೆಗೆ ನಮ್ಮ ಮನಸ್ಸನ್ನು ನಾವು ಗಮನವನ್ನು ಇಡುವವರ ನಾವಾಗಿದ್ದೀವಿ. ಲೋಕದ ಕಡೆಗೆ ನಾವು ತಿರುಗಿಕೊಳ್ಳುವವರು ನಾವಾಗಿದ್ದೀವಿ. ಅದು ಮತ್ತು ಲೋಕದಲ್ಲಿ ಇರುವಂಥ ಸಂಗತಿಗಳನ್ನು ನಾವು ಆಲೋಚನೆ ಮಾಡ್ತಿರುವಾಗ ಬೈಬಲ್ ಗ್ರಂಥವು ಸ್ಪಷ್ಟವಾಗಿ ಲೋಕದ ವಿಷಯವು ಹೇಗಿದೆಂಬುದು ನಮಗೆ ತಿಳಿಯಪಡಿಸುವುದಾಗಿದೆ. ಯೋಹಾನನು ಬರೆದ ಸುವಾರ್ತೆ ಮೊದಲನೇ ಪತ್ರಿಕೆ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಹೀಗೆ ಹೇಳ್ತಾ ಇದೆ. 2ನೇ ಅಧ್ಯಾಯ, ಯೋಹಾನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡರಿ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ
ಪ್ರೀತಿಸಬೇಡಿರಿ ಅಂತ ಹೇಳ್ತಿದ್ದಾನೆ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಳನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳ ಆಗಿವೆ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಐಗುಪ್ತನ್ನು ಲೋಕವನ್ನು ಆಶ್ರಯಿಸಿದರೆ ನಮಗೆ ಯಾವ ಲಾಭವೂ ಇಲ್ಲ, ನಮ್ಮ ಜೀವನವು ಬದಲಾವಣೆ ಆಗುವುದಿಲ್ಲ. ನಾವು ದೇವರನ್ನು ಆಶ್ರಯಿಸಬೇಕಾಗಿದೆ. ದೇವರು ನಮಗೆ ಆಶೀರ್ವಾದಕರವಾದಂಥ ಜೀವನವನ್ನು ಕೊಡಲಿಕ್ಕೆ ಇಷ್ಟಪಡ್ತಿದ್ದಾನೆ. ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಏನಂತ ಕರೆಯುತ್ತಿದ್ದಾನೆ? ದೇವರ ವಾಕ್ಯದಲ್ಲಿ ಯೆಶಾಯನ ಬರೆದ ಗ್ರಂಥ 55ನೇ ಅಧ್ಯಾಯ 1ನೇ ವಚನ. ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಯಾರ್ಯಾರು ಬಾಯಾರಿದ್ದಾರೋ, ಯಾರ್ಯಾರು ದಾಹದಿಂದಿದ್ದಾರೋ, ಯಾರ್ಯಾರು ಶಾಂತಿ ಇಲ್ಲದಂತಿದ್ದಾರೋ ಅಂಥವರೆಲ್ಲರೂ ಕೂಡ ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ದೇವರು ಕೊಡುವಂಥ ಶಾಂತಿಯನ್ನು ನಾವು ಕೊಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ದುಡ್ಡಿನಿಂದ ಸಂಪಾದಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಅದು ದುಡ್ಡಿನಿಂದ ದೊರೆಯುವುದು ಅಲ್ಲ, ನಮ್ಮ ಸ್ವಂತ ಶಕ್ತಿಯಿಂದ ನಾವು ಹೊಂದಿಕೊಳ್ಳೋದು ಅಲ್ಲ. ಅದರ ಸಲುವಾಗ ನಮ್ಮ ಪೂರ್ವಿಕರು ಹಿರಿಯರು ಕೊಟ್ಟು ಕಳಿಸಿದ್ದಾರೆ ನಮಗೆ. ಏನಂತಂದರೆ ಓಂ ಶಾಂತಿ ಶಾಂತಿ ಶಾಂತಿ. ಅಂದರೆ ಈ ಶಾಂತಿಯನ್ನು ಕೊಡುವರು ಯಾರೆಂದರೆ ಸರ್ವಾಧಿಕಾರಿಯಾಗಿರುವಂಥ ದೇವರು ಮಾತ್ರ ನಮಗೆ ಶಾಂತಿಯನ್ನು ಕೊಡಬಲ್ಲರು. ಕಾರಣ ದೇವರು ಹೇಳ್ತಾರೆ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಎಂದು ದೇವರು ಹೇಳ್ತಿದ್ದಾನೆ. ಯೇಸು ಸ್ವಾಮಿ ನಿಮಗೆ, ನಮಗೆ, ನಮ್ಮೆಲ್ಲರಿಗೆ ಶಾಂತಿಯನ್ನು ಕೊಡುವವರು ಆಗಿದ್ದಾರೆ. ಆಹಾರವಲ್ಲದಕ್ಕೆ ಹಣವನ್ನು ಯಾಕೆ ವ್ಯಯ ಮಾಡುತ್ತಿದ್ದೀರಿ? ಆಹಾರವಲ್ಲದಕ್ಕೆ ನಾವು ಅನೇಕ ಪರ್ಯಾಯದಲ್ಲಿ ಆಹಾರವಲ್ಲದಂಥ ವಸ್ತುಗಳಿಗೆ ಕೂಡ ನಾವು ಹಣವನ್ನು ವ್ಯಯ ಮಾಡುತ್ತೀರ್ತೀವಿ. ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಕಿವಿಯಿತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕು ಬಾಳುವಿರಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ದೇವರ ಮಾತನ್ನು ಕೇಳಿದರೆ ನಾವು ಬದುಕು ಬಾಳಬಹುದು. ನಮ್ಮ ಜೀವನವು ಚೆನ್ನಾಗಿರ್ತದೆ, ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ. ಯೇಸು ಸ್ವಾಮಿ ನಿಮ್ಮನ್ನು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಎಲೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವನೆಂದು ಯೇಸು ಸ್ವಾಮಿ ಹೇಳ್ತಿದ್ದಾನೆ. ಸಹೋದರನೇ, ಸಹೋದರಿಯೇ, ನಿನ್ನ ಜೀವನದಲ್ಲಿ ಶಾಂತಿ ಇಲ್ವಾ? ಸಮಾಧಾನ ಇಲ್ವಾ? ಸಂಕಟದಿಂದಿದೆಯಾ? ನಿರೀಕ್ಷೆ ಇಲ್ಲದೇ ಇದ್ದೀಯಾ? ನಾಳೆ ಏನಾಗ್ತದೋ ಗೊತ್ತಿಲ್ಲದೇ ಇದ್ದೀಯಾ? ಆದರೆ ನಿನಗೊಂದು ಶುಭಪ್ರದವಾದಂಥ ನಿರೀಕ್ಷೆ ಕರ್ತನಲ್ಲಿ, ಯೇಸುವಿನಲ್ಲಿ ಮಾತ್ರ ಸಿಗುವಂಥದ್ದಾಗಿದೆ. ಯಾಕಂದರೆ ಆತನು ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ನರ ಅವತಾರವಾಗಿ ಬಂದಿದ್ದಾನೆ, ಶರೀರವನ್ನು ಧರಿಸಿಕೊಂಡು ಬಂದಿದ್ದಾನೆ, ನಮ್ಮೆಲ್ಲರಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ಸರ್ವ ಜನರನ್ನು ರಕ್ಷಿಸಲಿಕ್ಕೆ ಬಂದಿದ್ದಾನೆ. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನನ್ನು ನಂಬುವವನಿಗೆ ಆಶಾಭಂಗವಾಗುವುದಿಲ್ಲೆಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನನ್ನು ಆಶ್ರಯಿಸುವವರನ್ನು ಆತನು ಎಂದಿಗೂ ತಳ್ಳಿ ಬೀಳುವುದಿಲ್ಲೆಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸಹೋದರನೇ, ಸಹೋದರಿಯೇ, ಈ ಸಮಯದಲ್ಲಿ ನಿನಗೋಸ್ಕರ ಪ್ರಾಣ ಕೊಟ್ಟಿರುವಂಥ ಯೇಸುವನ್ನು ನಂಬಬೇಕಾಗಿದೆ. ಯೇಸುವಿನ ಮೇಲೆ ನಾವು ನಂಬಿಕೆ ಇಡೋಣ. ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಬಂದು 33 ವರ್ಷ ಜೀವಿಸಿ ತನ್ನ ಪ್ರಾಣವನ್ನು ಯಜ್ಞವಾಗಿ ನಮಗೋಸ್ಕರ ಅರ್ಪಿಸಿ ಸತ್ತು ಹೋಗಿ ಉಣಲ್ಪಟ್ಟು ತಿರುಗಿ 3ನೇ ದಿವಸ ಜೀವಂತವಾಗಿ ಇದ್ದಿದ್ದಾನೆ. ಆತನನ್ನು ಯಾರ್ಯಾರು ಅಂಗೀಕರಿಸುತ್ತಾರೋ, ಯಾರ್ಯಾರು ಆತನನ್ನು ನಂಬ್ತಾರೋ ಅಂಥವರನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಯೇಸು ಸ್ವಾಮಿ ಶಕ್ತನಾಗಿದ್ದಾರೆ. ಆತನನ್ನು ಅಂಗೀಕರಿಸಿದರೆ ನಿನ್ನ ಪಾಪಗಳಿಗೆ ಕ್ಷಮಾಪಣೆ ಆಗುತ್ತದೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಈ ಲೋಕವನ್ನು ಮುಗಿಸಿದರೆ ನಿತ್ಯ ಜೀವವನ್ನು ಅನುಭವಿಸಬಹುದು. ಈ ಲೋಕದಲ್ಲಿರುವಾಗ ದೇವರು ಕೊಡುವಂಥ ಸೌಖ್ಯವನ್ನು
ನೀವು ಅನುಭವಿಸಬಹುದು. ಆತನು ಸತ್ತೋಗಿದ್ದಾನೆ, ಉಣ್ಣಲ್ಪಟ್ಟಿದ್ದಾನೆ, ತಿರುಗಿ 3ನೇ ದಿವಸ ಜೀವಂತವಾಗಿ ಎದ್ದಿದ್ದಾನೆ, ತಿರುಗಿ ಬರಲಿಕ್ಕಿದ್ದಾನೆ. ಯಾರ್ಯಾರು ಆತನನ್ನು ನಂಬಿದ್ದಾರೋ ಅಂಥವರನ್ನು ಸ್ವರ್ಗ ರಾಜ್ಯಕ್ಕೆ ಸೇರಲಿಕ್ಕೆ ಆತನು ಬೇಗನೆ ಬರಲಿಕ್ಕಿದ್ದಾನೆ. ಅಲಕ್ಷ್ಯ ಮಾಡಬೇಡ, ಆಲಸ್ಯ ಮಾಡಬೇಡ. ಇದೇ ರಕ್ಷಣೆ ದಿನ, ಇದುವೇ ಅನುಕೂಲ ಸಮಯ. ದೇವರು ಕೊಡುವಂಥ ಈ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು ಕರ್ತನಾಗಿರುವಂಥ ಕ್ರಿಸ್ತನಲ್ಲಿ ನೀವೆಲ್ಲರೂ ಕೂಡ ಹೊಂದಿಕೊಳ್ಳಬೇಕಂತೇಳಿ ಕಳಕಳದಿಂದ ನಿಮ್ಮನ್ನು ಬೇಡುತ್ತಿದ್ದೀವಿ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾನೆ, ನನ್ನಿಂದಲೇ ಹೊರತು ಯಾರೂ ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅಂಥೇಳಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಇನ್ನು ಯಾಕೆ ಆಲಸ್ಯ ಮಾಡೋದು? 2000 ವರ್ಷಗಳ ಹಿಂದೆ ಒಬ್ಬ ಜೈಲರ್ ಆತನು ಬಂಧಿಸಿರುವಂಥ ಕೈದಿಗಳ ಹತ್ತಿರ ಬಂದು, ಸ್ವಾಮಿಗಳೇ, ಪ್ರಭುಗಳೇ, ರಕ್ಷಣೆ ಹೊಂದಲಿಕ್ಕೆ ನಾನೇನು ಮಾಡಬೇಕು? ನನ್ನ ಆತ್ಮೆಗೆ ರಕ್ಷಣೆ ಬೇಕು, ನನ್ನ ಜೀವನಕ್ಕೆ ಸೆಕ್ಯುರಿಟಿ ಬೇಕು. ನಾನು ಈ ಲೋಕವನ್ನು ಮುಗಿಸಿದ ನಂತರ ನನ್ನ ಆತ್ಮವು ಸುರಕ್ಷಿತವಾದಂಥ ಪ್ರದೇಶದಲ್ಲಿರಬೇಕು. ಈ ಲೋಕದಲ್ಲಿ ನಾನು ಬದುಕಿದ ಕಾಲವೆಲ್ಲ ಕೂಡ ನನ್ನ ಬಾಳನ್ನು ನಾನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ನನಗೊಂದು ಸೇಫ್ಟಿ ಬೇಕು, ನನಗೊಂದು ರಕ್ಷಣೆ ಬೇಕು, ನನಗೆ ಸಾಲ್ವೇಷನ್ ಬೇಕು. ನಾನೇನು ಮಾಡಬೇಕು ಅಂತೇಳಿ ಕೇಳುವಾಗ ಅಲ್ಲಿರುವಂಥ ದೈವ ಸೇವಕರು ಹೇಳಿದ್ದಾರೆ, ಕರ್ತನಾಗಿರುವಂಥ ಯೇಸುವಿನ ಮೇಲೆ ನಂಬಿಕೆ ಇಡು, ನೀನು ರಕ್ಷಣೆ ಹೊಂದಿವಿ, ನಿನ್ನ ಮನೆಯವರು ರಕ್ಷಣೆ ಹೊಂದಿವರು. ಅವರು ಜೀವನ ಬದಲಾವಣೆ ಆಯಿತು. ಈ ದಿವಸ ಮಾತಾಡ್ತಿರುವಂಥ ನಮ್ಮ ಜೀವನದಲ್ಲಿ ಕೂಡ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ನಮ್ಮ ಜೀವನವನ್ನು ಬದಲಾಯಿಸಿದ್ದಾನೆ. ಪಾಪದಿಂದ, ಶಾಪದಿಂದ, ಮರಣದಿಂದ ನಮ್ಮೆಲ್ಲರನ್ನು ಬಿಡಿಸಿದ್ದಾನೆ. ಈ ದಿವಸ ನಾವು ಸಂತೋಷವಾಗಿದ್ದೀವಿ, ನೆಮ್ಮದವಾಗಿದ್ದೀವಿ. ಪಾಪ ಕ್ಷಮೆಯನ್ನು ನಾವು ಹೊಂದಿಕೊಂಡಿದ್ದೀವಿ. ಪರಿಶುದ್ಧರಾಗಿ ದೇವರ ಮಕ್ಕಳ ಬದುಕಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಿದ್ದಾನೆ. ಈ ಲೋಕವನ್ನು ಮುಗಿಸಿದ ನಂತರ ನಾವು ನಿತ್ಯ ಜೀವಕ್ಕೆ ಹೋಗ್ಬೋದು. ಅಲ್ಲಿ ಸಂಕಟವಿಲ್ಲ, ಸಮಸ್ಯೆಗಳಿಲ್ಲ, ಸಮಾಧಾನವನ್ನು ನಾವು ಹೊಂದ್ಕೋಬೋದು. ಅಂಥ ಶ್ರೇಷ್ಠವಾದಂಥ ಜೀವನವನ್ನು ಕರ್ತನಾಗಿರುವಂಥ ಯೇಸು ಸ್ವಾಮಿ ನಿಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿ ನಂಬಿಕೊಳ್ಳುವಂಥ ಸರ್ವಶಕ್ತನಾದಂಥ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳಪ್ಪ. ಇದುವರೆಗೂ ನಮಗೆ ಸಹಾಯ ಮಾಡೋದಕ್ಕಾಗಿ ವಂದನೆಗಳು, ಸ್ತೋತ್ರಗಳು. ಇನ್ನು ಮುಂದೆ ಕೂಡ ಸಹಾಯ ಮಾಡುವ ನೀನಾಗಿದೆಯಪ್ಪ. ಯಾರು ನಶಿಸಿ ಹೋಗೋದು ನಿಮ್ಗೆ ಇಷ್ಟ ಇಲ್ಲ, ಎಲ್ಲರೂ ರಕ್ಷಣೆ ಹೊಂದಬೇಕಂತೇಳಿ ನಿಮ್ಮ ಇಷ್ಟವಾಗಿ ಸ್ವಾಮಿ. ನಾವೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಿಕೊಂಡು ನೀವು ಕೊಡುವಂಥ ಆ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು ನಾವು ಅನುಭವಿಸುತ್ತಾ ಈ ಲೋಕದಲ್ಲಿ ಸಂತೋಷ ಸಮಾಧಾನದಿಂದ ಬದುಕುವಂತೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಪ್ಪ. ಈ ಲೋಕವನ್ನು ಮುಗಿಸಿದ ನಂತರ ನಿತ್ಯ ಜೀವಕ್ಕೆ ನಾವು ಹೋಗಲಿಕ್ಕೆ ನೀವು ಕೊಟ್ಟಿರುವಂಥ ಮಾರ್ಗದಲ್ಲಿ ನಾವು ನಡೆದುಕೊಂಡು ದೇವರೇ ನಿನ್ನ ಸಾನ್ನಿಧ್ಯಕ್ಕೆ ಬರುವ ಹಾಗೆ ನಮ್ಮೆಲ್ಲರನ್ನು ಮುಟ್ಟಿ ಸ್ವಸ್ಥಪಡಿಸಿ ನಮ್ಗೆ ಬೇಕಾಗಿರುವಂಥ ಆಯುಷ್ಯು ಆರೋಗ್ಯವನ್ನು ಅನುಗ್ರಹಿಸಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡೊಂದೇ ಸ್ವಾಮಿಯೇ, ಆಮೇನ್. ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ.